ನಮಸ್ಕಾರ ಫ್ರೆಂಡ್ಸ್, ನಮ್ಮ ರಣಕಹಳೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದಕ್ಷಿಣ ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಅಲ್ಲಿ ಸುವರ್ಣಾಕ್ಷರಗಳಲ್ಲಿ ಮಿನುಗು ಒಂದೇ ಒಂದು ಹೆಸರು, ಇಮ್ಮಡಿ ಪುಲಕೇಶಿ. ವಿಂಧ್ಯ ಪರ್ವತದಿಂದ ಕಾವೇರಿ ನದಿಯವರೆಗೆ ಇಡೀ ದಕ್ಷಿಣ ಪಥವನ್ನೇ ಏಕಚಕ್ರಾಧಿಪತ್ಯದ ಅಡಿಯಲ್ಲಿ ತಂದ ಆ ಧೀಮಂತ ದೊರೆಯಾತ. ಆದರೆ ಈ ಸಿಂಹಾಸನ ಅವರಿಗೆ ಸುಲಭವಾಗಿ ಸಿಗಲಿಲ್ಲ. ಸ್ವಂತ ರಕ್ತದವರ ವಿರುದ್ಧವೇ ಕತ್ತಿ ಎತ್ತಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ಆ ರೋಚಕ, ಭಯಾನಕ ಮತ್ತು ಅಚ್ಚರಿ ಮೂಡಿಸುವ ಕಥೆ ಇದು. ಬನ್ನಿ, ಬಾದಾಮಿ ಚಾಲುಕ್ಯರ ಆ ಸುವರ್ಣ ಯುಗಕ್ಕೆ ಒಟ್ಟಿಗೆ ಹೋಗಿ ಬರೋಣ. ಒಂದು ಕಡೆ ಇಡೀ ಉತ್ತರ ಭಾರತವನ್ನೇ ಪಾದಾಕ್ರಾಂತಗೊಳಿಸಿ ಬೀಗುತ್ತಿದ್ದ ಸಾಮ್ರಾಟ್, ಸಕಲೋತ್ತರಾಪಥನಾಥ, ಅಂದರೆ ಇಡೀ ಉತ್ತರ ಪಥದ ಏಕೈಕ ಒಡೆಯ ಎಂಬ ಬಿರುದಾಂಕಿತ. ಅವನ ಬಳಿಯಿತ್ತು ಆ ಕಾಲದ ಅತ್ಯಂತ ವಿನಾಶಕಾರಿ ಮಹಾಸೈನ್ಯ, ಲಕ್ಷಕ್ಕೂ ಅಧಿಕ ಕಾಲಾಳುಗಳು, ಸಾವಿರಾರು ಮದ್ದಾನೆಗಳು ಮತ್ತು ಅತಿ ವೇಗದ ಅಶ್ವಪಡೆ. ಅವನೇ ಹರ್ಷವರ್ಧನ. ಇಡೀ ಭರತಖಂಡವನ್ನೇ ತನ್ನ ಛತ್ರದ ಅಡಿಯಲ್ಲಿ ತರಬೇಕೆಂಬುದು ಅವನ ಅಪ್ರತಿಮ ಕನಸಾಗಿತ್ತು. ಆದರೆ ನರ್ಮದಾ ನದಿಯ ಈ ದಡದಲ್ಲಿ ಇಡೀ ದಕ್ಷಿಣ ಭಾರತದ ಕೀರ್ತಿ ಪತಾಕೆಯನ್ನು ಹಿಡಿದು ನಿಂತಿದ್ದ ಅಜೇಯ ಕನ್ನಡಿಗ, ಬಾದಾಮಿಯ ಚಾಲುಕ್ಯರ ಹೆಮ್ಮೆ, ಅಪ್ರತಿಮ ವೀರ ಇಮ್ಮಡಿ ಪುಲಿಕೇಶಿ. ಹರ್ಷನ ವಿಶಾಲ ಸಾಮ್ರಾಜ್ಯದ ಮುಂದೆ ಪುಲಿಕೇಶಿಯ ರಾಜ್ಯ ಸಣ್ಣದಾಗಿ ಕಂಡರೂ ಅವನ ಶೌರ್ಯ ಮತ್ತು ರಣತಂತ್ರ ಮಾತ್ರ ಹಿಮಾಲಯದಷ್ಟೇ ಎತ್ತರ. ಉತ್ತರದ ಅಧಿಪತಿಗೆ ತಕ್ಕ ಪ್ರತ್ಯುತ್ತರ ನೀಡಲು ದಕ್ಷಿಣಾಪಥೇಶ್ವರ ಸಜ್ಜಾಗಿದ್ದ. ಹರ್ಷವರ್ಧನ ತನ್ನ ಲಕ್ಷಾಂತರ ಸೈನಿಕರೊಂದಿಗೆ ದಕ್ಷಿಣದ ಕಡೆಗೆ ಹೆಜ್ಜೆಯಿಟ್ಟಾಗ ಇಡೀ ಭಾರತದ ರಿಸಲ್ಟ್ ಫಿಕ್ಸ್ ಆಗಿದೆ ಎಂದೇ ಎಲ್ಲರೂ ಭಾವಿಸಿದ್ದರು. ಆ ಮಹಾ ಸೈನ್ಯದ ಮುಂದೆ ದಕ್ಷಿಣದ ರಾಜ್ಯಗಳು ತರಗೆಲೆಗಳಂತೆ ಉದುರಿ ಹೋಗುತ್ತವೆ ಎಂಬ ನಂಬಿಕೆ ಹರ್ಷನದ್ದಾಗಿತ್ತು. ಆದರೆ ನರ್ಮದಾ ನದಿಯ ಆ ರಕ್ತಸಿಕ್ತ ದಡದಲ್ಲಿ ನಡೆದ ಮಹಾಯುದ್ಧ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿತು. ಅಜೇಯ ಎಂದು ಕರೆಸಿಕೊಂಡಿದ್ದ ಚಕ್ರವರ್ತಿಯ ಗರ್ವಭಂಗವಾಯಿತು. ತನ್ನ ಸಾಟಿಯಿಲ್ಲದ ರಣತಂತ್ರದಿಂದ ಉತ್ತರದ ಆ ಒಡೆಯನಿಗೆ ಮೊದಲ ಬಾರಿಗೆ ಸೋಲಿನ ರುಚಿ ತೋರಿಸಿದ್ದು ನಮ್ಮ ಬಾದಾಮಿಯ ಚಾಲುಕ್ಯ ಸಿಂಹ, ಕನ್ನಡದ ವೀರ ಇಮ್ಮಡಿ ಪುಲಿಕೇಶಿ. ಹಾಗಾದ್ರೆ ಏನಿದು ರಹಸ್ಯ? 1,00,000ಕ್ಕೂ ಅಧಿಕ ಸೈನ್ಯವಿದ್ದ ಹರ್ಷನ ಮಹಾಶಕ್ತಿಯನ್ನು ಮೆಟ್ಟಿ ನಿಲ್ಲಲು ಆ ಕನ್ನಡಿಗ ದೊರೆ ಬಳಸಿದ ಆ ಅಸ್ತ್ರವಾದರೂ ಯಾವುದು? ಹರ್ಷನ ಆನೆಗಳ ಪಡೆಗೆ ನರ್ಮದಾ ನದಿಯ ಕಡಿದಾದ ದಡಗಳನ್ನೇ ಮೃತ್ಯುಪಾಸವನ್ನಾಗಿ ಮಾಡಿದ್ದು ಹೇಗೆ? ಬನ್ನಿ, ಭಾರತದ ಇತಿಹಾಸದ ಆ ರೋಚಕ ಪುಟಗಳನ್ನೊಮ್ಮೆ ತಿರುವಿ ನೋಡೋಣ. ಇಮ್ಮಡಿ ಪುಲಿಕೇಶಿಯ ಆ ಅಪ್ರತಿಮ ರಣತಂತ್ರದ ಗುಟ್ಟನ್ನು ಬಯಲು ಮಾಡೋಣ. ನಮ್ಮ ಕಥೆ ಶುರುವಾಗೋದು ಕ್ರಿಸ್ತಶಕ 7ನೇ ಶತಮಾನದ ಉತ್ತರ ಭಾರತದಲ್ಲಿ. ಅಂದು ರಾಜಕೀಯವಾಗಿ ಇಡೀ ಆರ್ಯಾವರ್ತ ಅಕ್ಷರಶಃ ಅಲುಗಾಡಿ ಹೋಗಿತ್ತು. ಸಣ್ಣ ಪುಟ್ಟ ರಾಜ್ಯಗಳ ನಡುವೆ ಅಧಿಕಾರಕ್ಕಾಗಿ ತೀವ್ರ ಸಂಘರ್ಷ ನಡೆಯುತ್ತಿದ್ದ ಕಾಲವದು. ಇಂತಹ ಅಸ್ಥಿರತೆಯ ನಡುವೆ ಸ್ಥಾನೇಶ್ವರದ ಪುಷ್ಯಭೂತಿ ರಾಜವಂಶದಲ್ಲಿ ಒಬ್ಬ ಮಹಾನ್ ನಾಯಕನ ಉದಯವಾಗುತ್ತದೆ. ಅವನೇ ಹರ್ಷವರ್ಧನ. ಕೇವಲ ಒಬ್ಬ ರಾಜನಾಗಿ ಮಾತ್ರವಲ್ಲ, ಅಖಂಡ ಉತ್ತರದ ಸಾಮ್ರಾಟನಾಗಿ ಬೆಳೆಯುವ ಕನಸ ಹೊತ್ತ ಕಿಡಿ ಅವನಾಗಿದ್ದ. ಕೇವಲ 16ರ ಹರೆಯ ಅಣ್ಣನ ಅಕಾಲಿಕ ಸಾವು ಹರ್ಷನ ಹೆಗಲ ಮೇಲೆ ಇಡೀ ಸಾಮ್ರಾಜ್ಯದ ಭಾರವನ್ನು ಹೊರಿಸಿತು. ಅವನ ಮುಂದಿದ್ದದ್ದು ಹೂವಿನ ಹಾಸಿಗೆಯಲ್ಲ, ರಕ್ತಸಿಕ್ತ ಮುಳ್ಳಿನ ಹಾದಿ. ಸುತ್ತಲೂ ಹೊಂಚು ಹಾಕುತ್ತಿದ್ದ ಶತ್ರುಗಳು, ಕುಸಿಯುತ್ತಿದ್ದ ರಾಜಕೀಯ ಸ್ಥಿರತೆ. ಆದರೆ ಹರ್ಷನ ರಕ್ತದಲ್ಲಿ ಹರಿಯುತ್ತಿದ್ದುದು ಅಸಾಮಾನ್ಯ ಧೈರ್ಯ. ದುಃಖವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡ ಆ ತರುಣ ಸಾಮ್ರಾಟ ಮುಂದಿನ 6 ವರ್ಷಗಳಲ್ಲಿ ಭಾರತವೇ ಬೆಚ್ಚಿ ಬೀಳುವಂತಹ ಮಹಾದಂಡಯಾತ್ರೆಯನ್ನು ಕೈಗೊಂಡ. ಅಡೆತಡೆಗಳನ್ನು ಧೂಳಿಪಟ ಮಾಡುತ್ತಾ ಸಾಗಿದ ಅವನ ವಿಜಯಯಾತ್ರೆಗೆ ತಡೆಯೊಡ್ಡುವವರೇ ಇರಲಿಲ್ಲ. ಬಂಗಾಳದ ಅಲೆಗಳಿಂದ ಹಿಡಿದು ಗುಜರಾತಿನ ತೀರದವರೆಗೆ, ಪಂಜಾಬಿನ ಮೈದಾನದಿಂದ ಕನೌಜ್ ಮತ್ತು ಒರಿಸ್ಸಾದವರೆಗೂ ಒಂದರ ಹಿಂದೆ ಒಂದಂತೆ ಸಾಮ್ರಾಜ್ಯಗಳು ಅವನ ಪಾದದಡಿಯಲ್ಲಿ ತಲೆಬಾಗಿದವು. ಒಡೆದು ಚೂರಾಗಿದ್ದ ಉತ್ತರ ಭಾರತವನ್ನು ಹರ್ಷ ತನ್ನ ಶೌರ್ಯದ ಮೂಲಕ ಒಂದೇ ಧ್ವಜದಡಿ ತಂದನು. ಕನೌಜ್ ಅಂದು ಕೇವಲ ರಾಜಧಾನಿಯಾಗಿರಲಿಲ್ಲ, ಬದಲಾಗಿ ಅಖಂಡ ಉತ್ತರದ ಶಕ್ತಿಯ ಕೇಂದ್ರವಾಗಿ ಹೊರಹೊಮ್ಮಿತು. ಹರ್ಷ ಈಗ ಕೇವಲ ರಾಜನಲ್ಲ, ಇಡೀ ಉತ್ತರದ ಅಧಿಪತಿ, ಸಕಲೋತ್ತರಾಪಥನಾಥ. ಅವನ ಸಾಮ್ರಾಜ್ಯ ಉತ್ತರದಲ್ಲಿ ಹಿಮವಂತನ ಶ್ರೇಣಿಗಳಿಂದ ದಕ್ಷಿಣದ ವಿಂಧ್ಯ ಪರ್ವತಗಳ ತಟದವರೆಗೆ ಹಬ್ಬಿತ್ತು. ಗಂಗೆಯ ಬಯಲಿನಿಂದ ಹಿಡಿದು ಪಶ್ಚಿಮದ ಸಮುದ್ರದವರೆಗೆ ಅವನ ಆಜ್ಞೆ ಮೀರದ ರಾಜರಿರಲಿಲ್ಲ.
ಇದೇ ಕಾರಣಕ್ಕೆ ಅವನು ಸಕಲೋತ್ತರಾಪಥನಾಥ ಅಂದರೆ ಅಖಂಡ ಉತ್ತರದ ಒಡೆಯ ಎಂಬ ಬಿರುದನ್ನು ಧರಿಸಿದನು. ಆದರೆ ವಿಧಿ ವಿಂಧ್ಯ ಪರ್ವತದ ಆಚೆ ಇಡೀ ಭಾರತವನ್ನು ತನ್ನ ಪಾದತಳಕ್ಕೆ ತರಬೇಕೆಂಬ ಅವನ ಮಹತ್ವಾಕಾಂಕ್ಷೆಗೆ ಬೇರೆಯದೇ ಆದ ಯೋಜನೆಯನ್ನು ಸಿದ್ಧಪಡಿಸಿತ್ತು. ಹರ್ಷವರ್ಧನ ಕೇವಲ ರಣರಂಗದ ಶೂರನಾಗಿರಲಿಲ್ಲ, ಅಪ್ರತಿಮ ಆಡಳಿತಗಾರ ಮತ್ತು ಕಲೆಗಳ ಮಹಾನ್ ಪೋಷಕನೂ ಆಗಿದ್ದ. ಅವನ ವೈಭವದ ಕೀರ್ತಿ ಎಷ್ಟಿತ್ತೆಂದರೆ ಚೀನಾದ ಸುಪ್ರಸಿದ್ಧ ಪ್ರವಾಸಿ ಹ್ಯುಯನ್ ತ್ಸಾಂಗ್ ಸಮುದ್ರ ಬೆಟ್ಟಗಳನ್ನು ದಾಟಿ ಅವನ ಆಸ್ಥಾನಕ್ಕೆ ಬಂದಿದ್ದ. ಹರ್ಷನ ನ್ಯಾಯಪಾಲನೆ, ಪ್ರಜೆಗಳ ಮೇಲಿನ ಪ್ರೀತಿ ಮತ್ತು ಅವನ ಅಪಾರ ಸೈನ್ಯದ ಬಲವನ್ನು ಕಂಡು ಬೆರಗಾದ ಹ್ಯುಯನ್ ತ್ಸಾಂಗ್ ತನ್ನ ಸಿಯುಕಿ ಕೃತಿಯಲ್ಲಿ ಆ ಭವ್ಯತೆಯನ್ನು ಅಜರಾಮರಗೊಳಿಸಿದ್ದಾನೆ. ಹರ್ಷನ ಸೈನ್ಯದ ಹೆಸರನ್ನು ಕೇಳಿದರೆ ಸಾಕು, ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟುತ್ತಿತ್ತು. ಹ್ಯುಯನ್ ತ್ಸಾಂಗ್ನಂತಹ ವಿದೇಶಿ ಪ್ರವಾಸಿಗರ ವರದಿಗಳ ಪ್ರಕಾರ ಹರ್ಷನ ಬಳಿ ಇದ್ದದು ಸಾಮಾನ್ಯ ಸೈನ್ಯವಲ್ಲ, ಸುಮಾರು 60,000 ಮದ್ದಾನೆಗಳ ಬೃಹತ್ ಪಡೆ ಮತ್ತು 1,00,000 ಅಶ್ವಸೈನ್ಯ ಅವನ ಅಧೀನದಲ್ಲಿತ್ತು. ಈ ಮಹಾಸೈನ್ಯ ಭೂಮಿಯ ಮೇಲೆ ಹೆಜ್ಜೆ ಹಾಕಿದರೆ ಸಾಕು, ಕಿಲೋಮೀಟರ್ ದೂರದವರೆಗೆ ಭೂಮಿ ಕಂಪಿಸುತ್ತಿತ್ತು. ಇಂತಹ ಅಜೇಯ ಶಕ್ತಿಯನ್ನು ನಂಬಿಯೇ ಹರ್ಷ ದಕ್ಷಿಣದತ್ತ ತನ್ನ ಕಣ್ಹರಿಸಿದ. ಇತಿಹಾಸಕಾರರು ಈ ಸಂಖ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಉತ್ಪ್ರೇಕ್ಷೆ ಅಥವಾ ಅತಿಶಯೋಕ್ತಿಯನ್ನು ಕರೆದರೂ ಒಂದು ಸತ್ಯವನ್ನಂತೂ ಯಾರೂ ನಿರಾಕರಿಸಲು ಸಾಧ್ಯವಿಲ್ಲ. ಅದುವೇ ಹರ್ಷವರ್ಧನನ ಸೈನ್ಯ ಅಂದಿನ ಕಾಲದ ಭಾರತದಲ್ಲಿ ಅತ್ಯಂತ ಬೃಹತ್ ಮತ್ತು ಭಯಾನಕವಾಗಿತ್ತು ಎಂಬುದು. ಹರ್ಷನ ಆ ದೈತ್ಯ ಸೇನೆ ಮುಂದೆ ನಿಲ್ಲುವ ಧೈರ್ಯ ಯಾರಲ್ಲೂ ಇರಲಿಲ್ಲ. ಸೋಲನ್ನೇ ಅರಿಯದ ಆ ಅಜೇಯ ಸೈನ್ಯವು ಉತ್ತರದ ಮಣ್ಣಿನಲ್ಲಿ ವಿಜಯದ ಧೂಳೆಬಿಸುತ್ತಾ ಸಾಗಿತ್ತು. ಅದೇ ಆತ್ಮವಿಶ್ವಾಸದೊಂದಿಗೆ ಆ ಮಹಾಸೈನ್ಯ ಈಗ ದಕ್ಷಿಣದ ಹಾದಿಯನ್ನು ಹಿಡಿದಿತ್ತು. ಉತ್ತರ ಭಾರತವೆಲ್ಲ ಈಗ ಅವನ ಅಂಗೈಯಲ್ಲಿದೆ. ಆದರೆ ಆ ದಿಗಂತದ ಆಚೆ ಹರ್ಷನಿಗೆ ಕಾಣುತ್ತಿದ್ದದ್ದು ಒಂದೇ ಗುರಿ, ಅಜೇಯ ದಕ್ಷಿಣದ ವಿಜಯ. ನರ್ಮದಾ ನದಿಯ ಕಡಿದಾವ ದಡಗಳನ್ನೊಮ್ಮೆ ದಾಟಿದರೆ ಸಾಕು, ಇಡೀ ಭಾರತ ತನ್ನ ಕಾಲಡೆಗೆ ಬೀಳುತ್ತದೆ ಎಂಬ ಕನಸು ಅವನನ್ನು ದಕ್ಷಿಣದತ್ತ ಸೆಳೆಯುತ್ತಿತ್ತು. ಆರ್ಯಾವರ್ತದ ಆ ಅಧಿಪತಿಗೆ ದಕ್ಷಿಣಾಪಥದ ಆಕರ್ಷಣೆ ಎಷ್ಟಿತ್ತೆಂದರೆ ವಿಜಯದ ಆವೇಶದಲ್ಲಿ ಅವನು ನರ್ಮದೆಯನ್ನು ಕೇವಲ ಒಂದು ನದಿಯನ್ನಾಗಿ ನೋಡಿದನೇ ಹೊರತು ಅದು ತನ್ನ ಸಾಮ್ರಾಜ್ಯದ ಅಂತಿಮ ಗಡಿಯಾಗಲಿದೆ ಎಂದು ಊಹಿಸಿರಲಿಲ್ಲ. ತನ್ನ ಅಜೇಯ ಮಹಾಸೈನ್ಯದೊಂದಿಗೆ ಹರ್ಷವರ್ಧನ ದಕ್ಷಿಣದತ್ತ ಹೊರಟಾಗ ಅವನಿಗೆ ಅಡ್ಡಲಾಗಿ ನಿಲ್ಲುವ ಧೈರ್ಯ ಯಾರಿಗೂ ಇಲ್ಲ ಎಂದು ಇಡೀ ಜಗತ್ತೇ ನಂಬಿತ್ತು. ಉತ್ತರದ ಒಂದೆರಡು ಸಣ್ಣ ರಾಜರುಗಳು ಅವನನ್ನು ತಡೆಯಲು ಯತ್ನಿಸಿ ಸೋತು ಮಣ್ಣು ಮುಕ್ಕಿದ್ದರು. ಕೇವಲ ನರ್ಮದಾ ನದಿಯನ್ನು ದಾಟಿದರ ಸಾಕು, ಇಡೀ ದಕ್ಷಿಣ ಭಾರತ ತರಗೆಲೆಯಂತೆ ತನ್ನ ಕಾಲಡೆಗೆ ಬೀಳುತ್ತದೆ ಎಂಬ ಅಚಲ ವಿಶ್ವಾಸ ಹರ್ಷನ ಕಣ್ಣಲ್ಲಿ ಮಿಂಚುತ್ತಿತ್ತು. ಆದರೆ ಇತಿಹಾಸವೇ ಬರೆಯುವಂತಹ ಆಶ್ಚರ್ಯ ಕಾದಿದೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಆದರೆ ವಿಧಿ ನರ್ಮದೆಯ ಆಚೆ ಕರುನಾಡ ಮಣ್ಣಿನಲ್ಲಿ ಬೇರೆಯದೇ ಆದ ರಣತಂತ್ರವನ್ನು ಸಿದ್ಧಪಡಿಸಿತ್ತು. ಅಲ್ಲಿ ಒಬ್ಬ ಮಹಾವೀರ ಉತ್ತರದ ಈ ಚಕ್ರವರ್ತಿಯ ಬರುವಿಕೆಗಾಗಿಯೇ ಕಾಯುತ್ತಿದ್ದ. ಅವನು ಬಾದಾಮಿಯ ಚಾಲುಕ್ಯರ ಧ್ರುವತಾರೆ, ಶೌರ್ಯದ ಸಾಕಾರ ರೂಪ. ಅವನೇ ಇಮ್ಮಡಿ ಪುಲಿಕೇಶಿ. ಹರ್ಷನಿಗೆ ಅಜೇಯ ಸೈನ್ಯವಿದ್ದರೆ ಪುಲಿಕೇಶಿಯ ಬಳಿ ಅಜೇಯವಾದ ರಣತಂತ್ರ ಮತ್ತು ಸವಯದ ಕನ್ನಡದ ಕಿಚ್ಚ ಇತ್ತು. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ರಾಜವಂಶ ಎಂದರೆ ಅದು ಬಾದಾಮಿಯ ಚಾಲುಕ್ಯರು. ಈ ವೀರ ಪರಂಪರೆಯಲ್ಲಿ ಕೀರ್ತಿವರ್ಮನ ಮಗನಾಗಿ ಜನಿಸಿದವನೇ ಯೆರೆಯ. ತನ್ನ ಬಾಲ್ಯದಲ್ಲೇ ಅಧಿಕಾರಕ್ಕಾಗಿ ಚಿಕ್ಕಪ್ಪ ಮಂಗಳೇಶನ ವಿರುದ್ಧ ಹೋರಾಡಬೇಕಾಗಿ ಬಂದರೂ ತನ್ನ ಅಪ್ರತಿಮ ಸಾಹಸದಿಂದ ಸಿಂಹಾಸನವನ್ನು ಗೆದ್ದುಕೊಂಡನು. ಮುಂದೆ ಇತಿಹಾಸ ಇವನನ್ನು ಇಮ್ಮಡಿ ಪುಲಕೇಶಿ ಎಂದು ಕೊಂಡಾಡಿತು. ಬಾದಾಮಿಯ ಕೆಂಪು ಶಿಲೆಗಳ ನಡುವೆ ಘರ್ಜಿಸಿದ ಈ ಸಿಂಹದ ಕೀರ್ತಿ ದಿಗಂತದವರೆಗೆ ಹಬ್ಬಿತ್ತು. ಪುಲಿಕೇಶಿಯ ಬಾಲ್ಯ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅವನಿನ್ನೂ ಎಳೆ ವಯಸ್ಸಿನವನಿದ್ದಾಗಲೇ ತಂದೆ ಕೀರ್ತಿವರ್ಮನನ್ನು ಕಳೆದುಕೊಂಡ. ಉತ್ತರಾಧಿಕಾರಿಯಾಗಿ ಪುಲಿಕೇಶಿ ಸಣ್ಣವನಾಗಿದ್ದರಿಂದ ಅಧಿಕಾರದ ಚುಕ್ಕಾಣಿ ಅವನ ಚಿಕ್ಕಪ್ಪ ಮಂಗಳೇಶನ ಕೈ ಸೇರಿತು. ಮಂಗಳೇಶ ಒಬ್ಬ ಸಮರ್ಥ ಸೇನಾನಿಯಾಗಿದ್ದ. ಯುದ್ಧಗಳ ಮೇಲೆ ಯುದ್ಧಗಳನ್ನು ಗೆದ್ದು ಚಾಲುಕ್ಯ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದ. ಆದರೆ ಅಧಿಕಾರದ ಆಸೆ ಮನುಷ್ಯನನ್ನು ಎಂತಹ ದಾರಿಗಾದರೂ ತಣ್ಣಬಹುದು ಎಂಬ ಹಾದಿಯಲ್ಲಿ ಮಂಗಳೇಶ ಸಾಗತೊಡಗಿದ್ದ. ಆದರೆ ಸಿಂಹಾಸನದ ವ್ಯಾಮೋಹ ಮತ್ತು ಅಧಿಕಾರದ ಅತಿಯಾದ ಆಸೆ ಮಂಗಳೇಶನ ಕಣ್ಣುಗಳನ್ನು ಕುರುಡು ಮಾಡಿತ್ತು. ಅಣ್ಣನ ಮಗ ಪುಲಿಕೇಶಿಗೆ ನ್ಯಾಯಯುತವಾಗಿ ಸೇರಬೇಕಾದ ಬಾದಾಮಿಯ ಗದ್ದುಗೆಯನ್ನು ತನ್ನ ಸ್ವಂತ ಮಗನಿಗೆ ಪಟ್ಟಕಟ್ಟಬೇಕೆಂದು ಅವನು ರಹಸ್ಯ ಸಂಚು ರೂಪಿಸಿದನು. ಧರ್ಮಕ್ಕಿಂತ ಸ್ವಾರ್ಥ ದೊಡ್ಡದಾದಾಗ ರಕ್ತ ಸಂಬಂಧಗಳ ನಡುವೆಯೇ ದ್ವೇಷದ ಕಿಡಿ ಹೊತ್ತಿಕೊಂಡಿತು. ಸೋದರನ ಮಗನಿಗೆ ಸಿಗಬೇಕಾದ ಪ್ರೀತಿ ಮತ್ತು ಅಧಿಕಾರದ ಬದಲಾಗಿ ಸಿಕ್ಕಿದ್ದು ಕೇವಲ ವಂಚನೆ ಮತ್ತು ಜೀವಕ್ಕೆ ಸಂಚು.
ಐಹೊಳೆ ಶಾಸನದ ಸ್ಪಷ್ಟ ಉಲ್ಲೇಖದಂತೆ ಮಂಗಳೇಶ ಅಧಿಕಾರ ಬಿಟ್ಟುಕೊಡಲು ತಯಾರಿರಲಿಲ್ಲ. ಅಷ್ಟೇ ಅಲ್ಲ, ತನ್ನ ಹಾದಿಗೆ ಅಡ್ಡವಾಗಿದ್ದ ಅಣ್ಣನ ಮಗ ಪುಲಿಕೇಶಿಯನ್ನು ಶಾಶ್ವತವಾಗಿ ಈ ಲೋಕದಿಂದಲೇ ಮುಗಿಸಿಬಿಡಲು ಅವನು ಕರಾಳ ಸಂಚು ರೂಪಿಸಿದ್ದ. ಪ್ರೀತಿ ಹರಿಸಬೇಕಾದ ಚಿಕ್ಕಪ್ಪನೇ ಮೃತ್ಯುವಾಗಿ ಕಾಡತೊಡಗಿದಾಗ ಪುಲಿಕೇಶಿಯ ಮುಂದಿದ್ದದ್ದು ಎರಡೇ ದಾರಿ: ಒಂದು ಶರಣಾಗುವುದು, ಇಲ್ಲವೇ ಪ್ರತ್ಯುತ್ತರ ನೀಡುವುದು. ಆ ಕ್ಷಣದಲ್ಲಿ ಪುಲಿಕೇಶಿ ಆರಿಸಿಕೊಂಡದ್ದು ಹೋರಾಟದ ಹಾದಿಯನ್ನು. ತನ್ನ ಪ್ರಾಣಕ್ಕೆ ಕಂಟಕ ಎದುರಾಗಿದೆ ಎಂದು ಅರಿತ ಕ್ಷಣವೇ ಪುಲಿಕೇಶಿ ಅರಮನೆಯ ಸುಪ್ಪತ್ತಿಗೆಯನ್ನು ತೊರೆದನು. ಕತ್ತಲ ರಾತ್ರಿಯಲ್ಲಿ ಏಕಾಂಗಿಯಾಗಿ ಹೊರಬಂದ ಆ ಸಿಂಹದ ಮರಿ ಬಾದಾಮಿಯ ಗಡಿಗಳನ್ನು ದಾಟಿತು. ತನಗಾಗಿ ಜೀವ ನೀಡಲು ಸಿದ್ಧರಿದ್ದ ಹಳೆಯ ಸ್ನೇಹಿತರು, ನಿಷ್ಠಾವಂತ ಸಾಮಂತರು ಮತ್ತು ಮಾಂಡಲಿಕರನ್ನು ರಹಸ್ಯವಾಗಿ ಭೇಟಿಯಾಗಿ ಒಟ್ಟುಗೂಡಿಸಲು ಆರಂಭಿಸಿದನು. ಅರಮನೆಯಲ್ಲಿ ಅಧಿಕಾರವಿದ್ದರೆ ಹೊರಗೆ ಪುಲಿಕೇಶಿಯ ಜೊತೆ ಜನರ ಪ್ರೀತಿ ಮತ್ತು ನಿಷ್ಠೆಯಿತ್ತು. ಒಂದು ಮಹಾನ್ ಕ್ರಾಂತಿಗೆ ಅಡಿಪಾಯ ಸಿದ್ಧವಾಗುತ್ತಿತ್ತು. ಇದು ಕೇವಲ ಅಧಿಕಾರಕ್ಕಾಗಿ ನಡೆದ ಯುದ್ಧವಾಗಿರಲಿಲ್ಲ, ಅದು ಅಸ್ತಿತ್ವ ಮತ್ತು ಧರ್ಮಕ್ಕಾಗಿ ನಡೆದ ಮಹಾಸಂಗ್ರಾಮ. ಚಿಕ್ಕಪ್ಪ ಮಗನ ನಡುವಿನ ಈ ಆಂತರಿಕ ಸಂಘರ್ಷ ಚಾಲುಕ್ಯ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿತ್ತು. ಆದರೆ ಅಂತಿಮವಾಗಿ ಶೌರ್ಯ ಮತ್ತು ನ್ಯಾಯಕ್ಕೆ ಜಯ ಸಿಕ್ಕಿತು. ರಣರಂಗದಲ್ಲಿ ಮಂಗಳೇಶ ಸೋತು ಹತನಾದ. ಕ್ರಿಸ್ತಶಕ 610ರಲ್ಲಿ ಇಡೀ ದಕ್ಷಿಣ ಭಾರತವೇ ಸಂಭ್ರಮಿಸುವಂತೆ ಇಮ್ಮಡಿ ಪುಲಕೇಶಿ ಬಾದಾಮಿಯ ಸಿಂಹಾಸನ ಏರಿ ಚಾಲುಕ್ಯ ಪರಮೇಶ್ವರನಾಗಿ ಅಧಿಪತ್ಯ ಸ್ಥಾಪಿಸಿದ. ಬಾಲ್ಯದ ಸಂಕಷ್ಟಗಳು ಮತ್ತು ಅಸ್ತಿತ್ವಕ್ಕಾಗಿ ನಡೆದ ಆ ರಕ್ತಸಿಕ್ತ ಹೋರಾಟ ಇಮ್ಮಡಿ ಪುಲಕೇಶಿಯನ್ನು ಕೇವಲ ಒಬ್ಬ ರಾಜನಾಗಿ ಮಾಡಲಿಲ್ಲ, ಬದಲಾಗಿ ಅಜೇಯ ಸೇನಾಪತಿಯಾಗಿ ರೂಪಿಸಿತು. ಅಧಿಕಾರಕ್ಕೆ ಬಂದಾಗ ರಾಜ್ಯದ ಪರಿಸ್ಥಿತಿ ಅಸ್ತವ್ಯಸ್ತವಾಗಿತ್ತು. ಆದರೆ ಧೃತಿಗೆಡದ ಪುಲಿಕೇಶಿ ತನ್ನ ಸುತ್ತಲಿದ್ದ ಶತ್ರುಗಳಿಗೆ ಸಿಂಹಸ್ವಪ್ನವಾದನು. ಸಿಂಹಾಸನ ಏರಿದ ತಕ್ಷಣ ಒಂದರ ಹಿಂದೆ ಒಂದಾಗಿ ದಕ್ಷಿಣ ಭಾರತದ ಮೇಲೆ ದಿಗ್ವಿಜಯಗಳನ್ನು ಆರಂಭಿಸಿದ. ಅವನ ಪರಾಕ್ರಮಕ್ಕೆ ಕದಂಬರು, ಗಂಗರು ಮತ್ತು ಅಳುಪರು ಮಣಿಯಲೇಬೇಕಾಯಿತು. ಪುಲಿಕೇಶಿಯ ವಿಜಯ ಯಾತ್ರೆ ತಡೆಯಿಲ್ಲದೆ ಸಾಗಿತು. ಬನವಾಸಿಯ ವೀರ ಕದಂಬರು ಅವನ ಪರಾಕ್ರಮಕ್ಕೆ ಮಣಿದರು. ತಲಕಾಡಿನ ಗಂಗರು ಅವನ ಶಕ್ತಿಯನ್ನು ಗುರುತಿಸಿ ಶತ್ರುಗಳಾಗುವುದರ ಬದಲು ಮಿತ್ರರಾಗಿ ಕೈಜೋಡಿಸಿದರು. ಆದರೆ ಪುಲಿಕೇಶಿಯ ನಿಜವಾದ ಸಾಹಸವಿದ್ದದ್ದು ಪಶ್ಚಿಮ ಸಮುದ್ರದ ತೀರದಲ್ಲಿದ್ದ. ಕೊಂಕಣದ ಮೌರ್ಯರ ಅಭೇದ್ಯ ರಾಜಧಾನಿ ಪುರಿ, ಅಂದರೆ ಇಂದಿನ ಎಲಿಫೆಂಟಾ ದ್ವೀಪವನ್ನು ತನ್ನ ಬಲಿಷ್ಠ ನೌಕಾಪಡೆಯ ಮೂಲಕ ವಶಪಡಿಸಿಕೊಂಡನು. 100 ಹಡಗುಗಳೊಂದಿಗೆ ಸಮುದ್ರವನ್ನೇ ಆವರಿಸಿದ ಅವನ ನೌಕಾಬಲ ಕಂಡು ಶತ್ರುಗಳು ದಿಕ್ಕೆಟ್ಟರು. ದಕ್ಷಿಣವನ್ನು ಗೆದ್ದ ಪುಲಿಕೇಶಿಯ ವಿಜಯಯಾತ್ರೆ ಅಲ್ಲಿಗೆ ನಿಲ್ಲಲಿಲ್ಲ. ಅವನು ಉತ್ತರದ ಕಡೆಗೆ ಮುಖ ಮಾಡಿ ಲಾಟರು, ಮಾಳವರು ಮತ್ತು ಗುರ್ಜರರಂತಹ ಶಕ್ತಿಶಾಲಿ ಪ್ರಾಂತ್ಯಗಳ ಮೇಲೆ ಆಕ್ರಮಣ ಮಾಡಿದ. ಅವನ ಪರಾಕ್ರಮಕ್ಕೆ ಅವರು ಬೆಚ್ಚಿಬಿದ್ದು ಮಂಡಿಯೂರಿ ಶರಣಾದರು. ಕೇವಲ ಪಶ್ಚಿಮವಷ್ಟೇ ಅಲ್ಲ, ಪುಲಿಕೇಶಿಯ ಆಧಿಪತ್ಯ ಪೂರ್ವದ ಆಂಧ್ರದ ಕರಾವಳಿಯವರೆಗೂ ಹಬ್ಬಿತು. ಅರೇಬಿಯನ್ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೂ ಇಡೀ ದಕ್ಷಿಣಾಪಥವು ಈಗ ಬಾದಾಮಿಯ ಚಾಲುಕ್ಯರ ಅಡಿಯಾಳವಾಗಿತ್ತು. ಅವನ ಅತಿದೊಡ್ಡ ದಿಗ್ವಿಜಯಗಳಲ್ಲಿ ದಕ್ಷಿಣದ ಪ್ರಬಲ ರಾಜವಂಶವಾಗಿದ್ದ ಪಲ್ಲವರ ವಿರುದ್ಧದ ಗೆಲುವು ಅತ್ಯಂತ ಮಹತ್ವದ್ದು. ಉಳ್ಳಲೂರ್ ಎಂಬಲ್ಲಿ ನಡೆದ ಭೀಕರ ಕದನದಲ್ಲಿ ಕಾಂಚಿಯ ಅರಸ ಮಹೇಂದ್ರವರ್ಮನನ್ನು ಪರಾಭವಿಸಿದನು. ಈ ಐತಿಹಾಸಿಕ ಜಯದ ಮೂಲಕ ಅವನ ಸಾಮ್ರಾಜ್ಯದ ಸಾರ್ವಭೌಮತ್ವವು ಕಾವೇರಿ ನದಿಯವರೆಗೂ ವಿಸ್ತರಿಸಿತು. ಈ ದಿಗ್ವಿಜಯಗಳ ಸರಣಿಯಿಂದ ಪ್ರೇರಿತನಾಗಿ ಇಮ್ಮಡಿ ಪುಲಕೇಶಿಯು ಸತ್ಯಾಶ್ರಯ ಹಾಗೂ ದಕ್ಷಿಣಾಪಥೇಶ್ವರ ಎಂಬ ಹೆಮ್ಮೆಯ ಬಿರುದುಗಳನ್ನು ಧರಿಸಿದನು. ಪುಲಿಕೇಶಿಯ ಸೈನ್ಯ ಶಕ್ತಿಯು ಎಷ್ಟರ ಮಟ್ಟಿಗಿತ್ತೆಂದರೆ ಅದು ಕರ್ನಾಟಕ ಬಲ ಎಂದೇ ಪ್ರಸಿದ್ಧಿ ಪಡೆಯಿತು. ಮುಖ್ಯವಾಗಿ ಅವನ ಗಜಸೇನೆಯು ಎದುರಾಳಿಗಳ ಎದೆವಡೆಯುವಂತಿದ್ದು ಇಡೀ ಭಾರತದಲ್ಲಿ ಅದಕ್ಕೆ ಸಾಟಿಯೇ ಇಲ್ಲವಿತ್ತು. ಒಂದೆಡೆ ದಕ್ಷಿಣದಲ್ಲಿ ಪುಲಿಕೇಶಿಯ ಸಾರ್ವಭೌಮತ್ವ ವಿಸ್ತರಿಸುತ್ತಿದ್ದರೆ, ಇನ್ನೊಂದೆಡೆ ಉತ್ತರದ ಚಕ್ರವರ್ತಿ ಹರ್ಷವರ್ಧನನ ದೃಷ್ಟಿ ದಕ್ಷಿಣದತ್ತ ನೆಟ್ಟಿತ್ತು. ಅವನು ದಕ್ಷಿಣಾಪಥವನ್ನು ಗೆಲ್ಲುವ ಬಲವಾದ ಕನಸು ಕಾಣತೊಡಗಿದ್ದ. ಉತ್ತರ ಮತ್ತು ದಕ್ಷಿಣದ ಈ ಇಬ್ಬರೂ ದೊರೆಗಳು ಸಮಬಲರಾಗಿದ್ದರು ಮತ್ತು ಮಹತ್ವಾಕಾಂಕ್ಷಿಗಳಾಗಿದ್ದರು. 2 ಕತ್ತಿಗಳು ಒಂದೇ ಒರೆಯಲ್ಲಿರಲು ಸಾಧ್ಯವಿಲ್ಲ ಎಂಬಂತೆ ಇವರಿಬ್ಬರ ನಡುವಿನ ಯುದ್ಧ ನಿಶ್ಚಿತವಾಗಿತ್ತು. ಹೀಗೆ ಪಲ್ಲವರನ್ನು ಮಣಿಸಿ ದಕ್ಷಿಣಾಪಥೇಶ್ವರನಾಗಿ ಪುಲಕೇಶಿ ಮೆರೆಯುತ್ತಿದ್ದ. ಅವನ ಕರ್ನಾಟಕ ಬಲಕ್ಕೆ ಎದುರಾಳಿಯೇ ಇಲ್ಲ ಎಂಬಂತಿತ್ತು. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಅಸಲಿ ಆಟ ಈಗಷ್ಟೇ ಶುರುವಾಗಲಿತ್ತು. ಉತ್ತರದಲ್ಲಿ ಸಕಲೋತ್ತರಾಪಥೇಶ್ವರನಾದ ಹರ್ಷವರ್ಧನ ದಕ್ಷಿಣದ ಮೇಲೆ ಕಣ್ಣಿಟ್ಟಿದ್ದ. ಆತ ಬಾದಾಮಿಯ ಬಾಗಿಲು ತಟ್ಟೋದು ಖಚಿತವಾಗಿತ್ತು. ಮುಂದಿನ ಭಾಗದಲ್ಲಿ, ಅಂದರೆ ಪಾರ್ಟ್ 2ನಲ್ಲಿ ನಾವು ನೋಡಲಿದ್ದೇವೆ ಇತಿಹಾಸದ ಅತಿ ದೊಡ್ಡ ಕಾದಾಟ, ನರ್ಮದಾ ತೀರದ ಕದನ.
ಬಲಿಷ್ಠ ಹರ್ಷನ ಸೇನೆಯನ್ನು ಎದುರಿಸಲು ಪುಲಕೇಶಿ ರೂಪಿಸಿದ ಆ ಒಬ್ಬ ಮೇಧಾವಿಯ ಮಾಸ್ಟರ್ ಪ್ಲಾನ್ ಏನು? ಸೋಲುವ ಸಾಧ್ಯತೆಯಿದ್ದ ಯುದ್ಧವನ್ನು ಗೆಲ್ಲಲು ಪುಲಕೇಶಿ ಮಾಡಿದ ಮಾಸ್ಟರ್ ಸ್ಟ್ರೋಕ್ ಮತ್ತು ಆ ಯುದ್ಧಭೂಮಿಯ ಆಯ್ಕೆಯಂಥದ್ದು. ಮತ್ತು ಈ ಭಯಂಕರ ಯುದ್ಧದ ನಂತರ ಏನಾಯಿತು? ಇವೆಲ್ಲವನ್ನೂ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ವಿವರಿಸಲಿದ್ದೇವೆ. ಮಿಸ್ ಮಾಡ್ಕೋಬೇಡಿ.